ಅವ್ನು ಬಹಳ ದೊಡ್ಡವನು, ಒಂದಿನ ತುಂಬಾ ಎತ್ತರಕ್ಕೆ ಬೆಳಿತಾನ ಅವನು. ಅಷ್ಟು ಲಕ್ಷಣ ಇದೆ ಅವನಿಗೆ, ಅಷ್ಟು ಚೂಟಿ ಇದೆ ಮಗ. ಆಯ್ತವ, ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದೀಯ, ಕಾನೂನಲ್ಲೇ ನೀನ್ ವಿಜಯ ಆಗು. ನಾನು ತಾಯಿಯಾಗಿ ಅವನ ನಿನ್ನನ್ನು ಸ್ವೀಕಾರ ಮಾಡಿ, ಆ ಮಗುವನ್ನ ಸ್ವೀಕಾರ ಮಾಡಿದ್ರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ, ಹೌದಿಲ್ಲ? ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ, ಸೆಕೆಂಡ್ರಿ. ಬಟ್ ಇಷ್ಟು ಚಂದ ಮಗುವಾಗಿ ಹೇಗೆ ಬಿಡುದು ಅಲ್ಲ? ಮಕ್ಳಿಲ್ಲ ಅಂತಾರೆ. ಇದು ಬಂಗಾರದಂಗ ಮಗ ಇದ್ದಾನೆ ಅಲ್ಲಮ್ಮ, ಅಲ್ಲಮ್ಮ. ಯಾರು ನಿನ್ ನೋಡಕ್ ಬಂದಿರೋದು? ನಿನ್ ಜೊತೆ ಇರ್ತೀನಿ, ಓಕೆ? ಬಟ್ ನಿನ್ ಬದುಕು ಇಂಪಾರ್ಟೆಂಟ್. ನಿನ್ ಕಾಲ ಮೇಲೆ ನೀನ್ ನಿಂತ್ಕೋಬೇಕು, ನಿನ್ ಎಜುಕೇಶನ್ ಏನು ಫುಲ್ಫಿಲ್ ಮಾಡ್ಕೋಬೇಕು, ಆಯ್ತಾ? ಹೌದಾ? ತಪ್ಪು ಮಾಡಿದವರು ರಾಜರೋಷವಾಗಿ ತಿರುಗುತ್ತಾ ಇದ್ದಾರೆ. ನಾವಿಲ್ಲಿ ಇವಳು 4 ಗೋಡೆ ಮಧ್ಯೆ ಕೂತು ಆಗ ನೀವ್ ಅನ್ಕೋಬೇಕು. ಅಲ್ಲ ಹಿಂಸೆ ಅವಳು ಅನುಭವಿಸೋದು, ಅವನು ಎಲ್ಲಾ ಹಿಂಸೆನ ಮರೆಸ್ತಾನೆ. ನೀವ್ ಹಾಗೆ ಅವಳ ಮುಂದೆ ನೀವ್ ಹಾಗೆ ಮಾತಾಡ್ಬಾರ್ದು, ಆಯ್ತಾ? ರಾಜರೋಷವಾಗಿ ತಿರ್ಗಾಡ್ಲಿಕ್ಕೆ ಆಗುದಿಲ್ಲ ತಾಯಿ. ಕಾನೂನ್ ಮುಂದೆ ಎಲ್ಲರೂ ಎಂಥ ಮಹಾರಾಜನು ತಲೆ ಬಗ್ಗಿಸ್ಬೇಕು ಅಂತ ಕಾಲದಲ್ಲಿ ನಾವಿದ್ದೀವಿ. ಅವ್ರಿಗೂ ಗೊತ್ತಿರುತ್ತೆ ಅದು ಏನು ಅಂತ. ಸೊ ತಲೆ ಕೆಡ್ಸ್ಕೊಬೇಡಿ. ಕಾನೂನು ತಂದೆ ಆದಂತ ರೀತಿಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಶಿಕ್ಷೆ ಕೊಟ್ಟೆ ಕೊಡುತ್ತೆ, ಆಯ್ತವ? ನೀವು ಮಗು ಮುಂದೆ, ಮಗಳ ಮುಂದೆ ಅದೆಲ್ಲ ಮಾತಾಡಬೇಡಿ. ಅವಳ ಜೀವನ, ಅವಳು ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಬದುಕಬೇಕು ನಾವು ಅನ್ನೋದೆಲ್ಲ. ಮತ್ತೆ ಅವಳನ್ನ ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿದಿರಲ್ಲ ತಾಯಿಯಾಗಿ, ಅದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಮಗಳು ಮುಖ್ಯ, ಮಗು ಮುಖ್ಯ, ಹೌದಲ್ಲ? ಸೊ ಫರ್ಗೆಟ್, ಕಾನೂನಿದೆ, ಅದು ಖಂಡಿತವಾಗ್ಲೂ ನನಗೆ ಗೊತ್ತಿದೆ ನ್ಯಾಯ ಸಿಗತ್ತೆ ಅಂತ. ಸರಿಯಮ್ಮ? ಯಾವ್ದು ತರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದ್ರೆ ಯಾರೇ ಸಂತ್ರಸ್ತೆ ಬಂದ್ರು ತಾಯಿಯಾಗಿ ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ, ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ, ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ? ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು ಅವಳ ಪರ ಇರ್ತೇವೆ. ಮೊಬೈಲ್ ಕೊಡೋಣ, ಮೊಬೈಲ್ ಇಸ್ಕೋ. ಸೌಂಡಿಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 2 ವರ್ಷ. ಹೇಗಿದೆ ನಿಮ್ದೆಲ್ಲ? ಕನ್ವೀನಿಯನ್ಸ್ ಇದೆ, ಶೌಚಾಲಯ ಎಲ್ಲ ಇದೆಯಾ? ನಿಮ್ಮ ವರಿಷ್ಠರೆಲ್ಲ ಇದೆ, ಕೋಆಪರೇಟ್ ಮಾಡ್ತಾರಮ್ಮ? ಭಾಳ ತಳ ಸಮುದಾಯ ಮೂಲಭೂತ ಸೌಕರ್ಯ ಬೇಗ ಹೋದರೆ ಆ ಕಾಲೋನಿನ ವಿಸಿಟ್ ಮಾಡ್ತೀವಿ. ಇಲ್ಲಿ ಶಾಸಕರು ಮೇಡಮ್ ಎಲ್ಲ ಇಲ್ಲಿ ವ್ಯವಸ್ಥೆಗಳ ಮಧ್ಯೆ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ ಈ ಸಲ ಶಾಸಕರು ಮೇಡಮ್. ನಾವು ದೇವರೇ ಕೆಲಸನೇ ದೇವರು. ಆಸರೆ ಅಂತ ಮಾಡಿದ್ದೇವೆ ಮೇಡಮ್, ಒಂದು ರೂಮ್ ಸರ್ ಕರ್ಕೊಂಡು ಹೋಗ್ಬೇಕು ಮಕ್ಕಳಿಗೆ 18 ಅಂದರೆ ಮಕ್ಕಳ ಸಹಾಯ ಮಕ್ಕಳ ಸಹಾಯ. ಇಟ್ಸ್ ಓಕೆ.